ತುಂಬ ದಿವಸ ಆದಮೇಲೆ ಹತ್ತತ್ರ ಒಂದು 13 ದಿವಸ ಆದಮೇಲೆ ಮತ್ತೆ ನಾನು ಶುರು ಮಾಡ್ತಾ ಇದ್ದೀನಿ ನನ್ನ ಜರ್ನಿನ. ಇವ್ರ ಹೆಸರು ವಿನಯ್ ಗುರೂಜಿ ಅಂತ. ಇವರು ಆಧ್ಯಾತ್ಮಿಕ ಶಿಕ್ಷಣವನ್ನು ದಯಪಾಲಿಸ್ತಾರೆ. ಇವ್ರ ಹೆಸರು ಶಶಾಂಕ್ ಅಂತ. ಇವರು ಪ್ರಸಾದ ಮಾಡಿಸ್ತಾರೆ ಎಲ್ಲರಿಗೂ ಬಂದವ್ರಿಗೆ. ಇವ್ರ ಹೆಸರು ರಾಕೇಶ್ ಅಂತ. ಇವ್ರೇನು ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ಬಂದಿರೋ ಎಲ್ರಿಗೂ ಏನಂತೀವಿ, ಇವರೊಂಥರ ಆಲಿನ್ ಮನ್ ಇದ್ದಂಗೆ ಫುಲ್ ಎಲ್ಲ ಥರ ನಿಮಗೆ ಟ್ರೈನ್ ಮಾಡ್ತಾರೆ ಜೀವನದ ಬಗ್ಗೆ. ಲೈಫ್ ಕೋಚ್ ಇವರು. ಸೊ ಇವ್ರು ಮೂವರನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ನಾನು. ನನಗೆ ಹೊರಡೋಕ್ಕೆ ನಿಜವಲ್ಲೂ ಹೆಂಗಾಗೈತಪ್ಪ ಅಂದರೆ ಒಂಥರ ನಮ್ಮ ದೊಡ್ಡಪ್ಪನ ಮನೆನೋ ಚಿಕ್ಕಪ್ಪನ ಮನೆನೋ ಅನ್ನೋ ಥರ ಆಗಿಬಿಟ್ಟೈತೆ. ಬಟ್ ನಾನು ಹೊರಡಲೇಬೇಕು, ಹಂಗಾಗಿ ಹೊರಡ್ತಾ ಇದ್ದೀನಿ. ಎನಿವೇ ಥ್ಯಾಂಕ್ಸ್ ಬ್ರೋ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಆಮೇಲೆ ನಾನು ಎಷ್ಟು ಕಾಟ ಕೊಟ್ಟರು ಸುಮ್ಮನೆ ಇದ್ರಿ, ಅದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು. ಬೈ ಏನು ಮಾಡ್ತೇಳು, ನಿಮ್ಮ 3 ಗ್ರಾಮ ಪಂಚಾಯತಿ ಮೆಂಬರ್ ಮೇಲೆ ಕೇಸ್ ಹಾಕ್ತೇವೆ ಹೋಗಿ. ಓಕೆ, ಭ್ರಷ್ಟಾಚಾರ ಸೊ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಹೋಗಿ ಬನ್ನಿ ಬ್ರೋ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ, ನಿಮ್ಮ ಜರ್ನಿ ನಿಮ್ಮದು ಸುಖಕರವಾಗಿರಲಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಬಾಯ್. ಆಲ್ ದ ಬೆಸ್ಟ್ ಬ್ರೋ. ಆಲ್ ದಿ ಬೆಸ್ಟ್ ಬ್ರೋ. ಥ್ಯಾಂಕ್ಸ್ ಅಣ್ಣ. ಸಿಗೋಣ ಮತ್ತೆ. ಅಂದರೆ ನಾನು ನಿಮಗೆ ಏನು ಹೇಳಿದೆ ಅಂದ್ರೆ ಕೊಡ್ರಿ ಹೇಳ್ತೀನಿ. ಆ್ಯಕ್ಚುಲಿ ಏನಂದರೆ ನೋಡಿರಿ, ನಾನು ಹೇಳಿದ್ರಲ್ಲಿ ಎಲ್ಲ ಸತ್ಯ ಇದೆ. ಏನಂದರೆ ಇವರು ಬಂದವ್ರಿಗೆಲ್ಲ ಊಟಕ್ಕೆ ಮಾಡಾಕ್ತಾರೆ, ಸಖತ್ತಾಗಿ ಊಟಕ್ಕೆ ಮಾಡ್ತಾರೆ. ಇವರು ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ, ಹನುಮಾನ್ ಚಾಲೀಸನೆಲ್ಲ ಫುಲ್ ಒಂದಿಂದ ಲಾಸ್ಟ್ ಮಟ್ಟ ಫುಲ್ ಹೇಳ್ತಾರೆ. ಅಣ್ಣ ಇನ್ನೂ ಹೇಳಿದ್ನಲ್ಲ ಲೈಫ್ ಕೋಚ್ ಅಂತ. ಇವರು ಜೀವನದ ಎಲ್ಲ ಅನುಭವ ಜಾಸ್ತಿ ಇದೆ, ಅದು ನಾನು ನಿಜವಾಗ್ಲೂ ಹೇಳಿದೆ. ಸೊ ಇಲ್ಲಿಂದ ಹೊರಡೋಣ ಬನ್ನಿ ಇವಾಗ. ಚಾವ್, ಒಂದು ಬಾಳೆಕಾಯಿ ಬಜ್ಜಿ, ಒಂದು ನೋಡಿ, ಇದು ಬಾಳೆಕಾಯಿ ಬಜ್ಜಿ ತುಂಬ ಸಖತ್ತಾಗಿರುತ್ತೆ. ಸೊ ವೇಟ್ ಹೌ ಮಚ್? ಕಮಾನ್. ಇನ್ನೊಂದು 7 ರಿಂದ 8 ಕಿಲೋಮೀಟ್ರ್ ಇದೆ ಕಾಂಬೋಡಿಯಾ. ಇಲ್ಲಿ ಕೇಳ್ತಾ ಇದ್ದೀನಿ ಜೆರಾಕ್ಸ್ ಶಾಪ್ ಎಲ್ಲಿದೆ ಅಂತ. ಸ್ವಲ್ಪ ಪಾಸ್ಪೋರ್ಟ್ ಎಲ್ಲ ಪ್ರಿಂಟ್ಔಟ್ ತೆಗೆಸ್ಕೋಬೇಕಿತ್ತು. ಅಯ್ಯೋ, ಇದೊಂದು ಸಲ ನೋಡಿ. ಅವ್ರಿಗೇನು ನಾನು ಮಾತಾಡೋದು ಅರ್ಥ ಆಗ್ತಿಲ್ಲ. ನಾನು ಮಾತಾಡೋದಲ್ಲ, ಗೂಗಲ್ ಆಂಟಿ ಮಾತಾಡೋದು ಅರ್ಥ ಆಗ್ತಿಲ್ಲ. ಬೇರೆ ಯಾರಿಗಾರು ಕೇಳ್ತೀನಿ. ಚಾವ್. ಓಕೆ, ಇವ್ರ ಅಂಗಡಿನಲ್ಲಿ ಪ್ರಿಂಟ್ಔಟ್ ತೆಗಿಯೋಲ್ವಂತೆ, ಬರೀ ಜೆರಾಕ್ಸ್ ಅಷ್ಟೇ ಮಾಡಿಕೊಟ್ರು. ಅದಕ್ಕೆ ಅವಾಗ ಪ್ರಿಂಟ್ಔಟು ನನಗೆ ಕರ್ಕೊಂಡು ಹೋಗ್ತಿದ್ದಾರೆ ಬೇರೆ ಅಂಗಡಿಗೆ. ಎಂಥ ಒಳ್ಳೆ ಜನ ಗುರು, ಇಲ್ಲಿವರೆಗೂ ಬಂದು ಡ್ರಾಪ್ ಹಾಕೋದ್ರು. ಸಾವ್ಕಾರ ಫ್ಯಾನ್ ಗೀನೆಲ್ಲ ಇದ್ರು ಬಾಸ್ ಬಟ್ಟೆ ಬಿಚ್ಚಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ. ನಾವೇನಾದರೂ ಸುಮ್ಮನೆ ಹಂಗೆ ಇವಾಗ ಬಿಸಿಲಲ್ಲಿ ಹೋಗ್ತಾ ಇರೋದಕ್ಕೆ ಮುಖ ಎಲ್ಲ ಉರಿತಾ ಇದೆ, ಅಷ್ಟೊಂದು ಬಿಸಿಲಿದೆ ಇಲ್ಲಿ. ಬಾಸ್ ನಾನು ನೋಡಿದ್ರೆ ನಿಮಗೂ ಫೀಲ್ ಬರುತ್ತೆ ಗುರು. ಇದನ್ನು ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟೆ ನಾನು. ಹಂಗೆ ದಾರಿಲಿ ಹಿಂಗೆ ಹೋಗ್ತಾ ಇದ್ದೆ. ಇನ್ನೊಂದು ಸ್ವಲ್ಪ ದೂರ ಇದು ಕಾಂಬೋಡಿಯಾ ಬಂದ್ಬಿಡುತ್ತೆ ಅಂತ ಹೋದರೆ ಇಲ್ಲಿ ನೋಡ್ರಿ, ಇಲ್ಲಿನ ಮಾರಾಟಕ್ಕೆ ಇಟ್ಟವರಲ್ಲ ಗುರು. ಶುಭ ಇಲ್ಲಿ ನೋಡಿ, ಮೂಗಿಲಿ ಎಲ್ಲ ಮೂಗು ತಗೊಂಡು ಕೂತವೆ. ಗಟ್ಟಲೆ ಮಾರ್ತಾರೆ ಅನ್ಸುತ್ತೆ ಇಲ್ಲಿ. ನಾನು ಸ್ವಲ್ಪ ಹೊತ್ತು ಯಾವನ ಹೊಡ್ಕೊಂಡು ತಿಂತಾನೆ. ನಮ್ಮ ಕಡೆ ನಾನು ನೋಡಿದ್ದೀನಿ, ತಮಿಳಲ್ಲಿ ಇರುಳಾರು ಅಂತ ಇರ್ತಾರೆ. ಆ ಕಮ್ಯುನಿಟಿಯವರು ಇಲಿಗಳನ್ನ ತಿಂತಾರೆ, ಇಲಿಗಳನ್ನ ಹಿಡ್ಕೊಂಡು ಹೋಗಿ. ಇಲ್ಲಿ ಕೂಡ ಇವರು ಇಲಿ ತಿಂತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇದೆಲ್ಲ ಇನ್ನೂ ಸತ್ತೋಗ್ಬಿಡುತ್ತೆ ಒಂದು ಸ್ವಲ್ಪ ಹೊತ್ತು, ಬಿಸಿಲಿಗೆ ತಡ್ಕೊಳಕ್ಕೆ ಆಗ್ತಿಲ್ಲ ಅದಕ್ಕೆ. ಏನೋ ದೊಡ್ಡ ಇಲಿನ, ಇನ್ನು ಸಣ್ಣ ಇಲಿ ಇಲ್ಲವೇ ನೋಡಿ. ಇಲ್ಲಿ ಮರಿ ಇವಕ್ಕೆ ವೇಸ್ಟ್ ಫುಡ್ಡೆಲ್ಲ ತಂದು ಬಿಸಾಕೋರೆ. ಸಣ್ಣ ಇಲಿ ಇವೆಲ್ಲ ವೇಸ್ಟ್ ಫುಡ್ ತಿನ್ಕೊಂಡು ಬದುಕ್ತವೆ ಅನಿಸುತ್ತೆ. ಅವಾಗವಾಗ ನೀರು ಹೊಡಿತಾರೆ ಮೇಲಕ್ಕೆ, ಯಾಕಂದರೆ ಸಿಕ್ಕಾಬಿಟ್ಟೆ ಇಲ್ಲಿ ಹೀಟ್ ಅಲ್ವಾ ಅದಕ್ಕೆ. ಅವ್ರಿಗೆ ಕೇಳ್ತೀನಿ ಅದ್ರ ಬೆಲೆ ಎಷ್ಟು ಅಂತ. ನೋ cosa bagno? ಹಾಂ, ಅದು ದುಡ್ಡು ಎಷ್ಟು ಅಂತ ಕೇಳ್ತಿದ್ದೀನಿ. ನೋ cosa bagno? ಒಂದು ಕೆ ಜಿಗೆ ಎಷ್ಟು ಅಂತ ಕೇಳ್ತಿದ್ದೀನಿ. ಒಂದು ಕೆ ಜಿಗೆ $100. ಕೆ ಜಿ 100 ರೂಪಾಯಿ ಅಂದರೆ 300 ರೂಪಾಯಿ. ಇಲ್ಲಿ ಲೆಕ್ಕಕ್ಕೆ 100 ಅಂದರೆ 1 ಲಕ್ಷ. 1 ಲಕ್ಷ ವೇಟ್ ನಮಗೆ ಇದ್ದಂಗೆ ಇಂಡಿಯಾದಲ್ಲಿ 310 ರೂಪಾಯಿ ಅಂದ್ಕೊಳ್ಳಿ. 1 ಕೆ ಜಿ ಇಲ್ಲಿ 310 ರೂಪಾಯಿ ಮಾರ್ತಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಗಾಡಿಗಳು ನಿಂತಿದೆ ಇಲ್ಲಿ. ಇವೆಲ್ಲ ಕಾಂಬೋಡಿಯಾದೊಳಗೆ ಹೋಗೋಕ್ಕೆ ನಿಂತಿರೋ ಗಾಡಿ ಅಂತ ಅನ್ನಿಸ್ತಾ ಇದೆ. ಮತ್ತು ಇಲ್ಲಿಂದ ಅಲ್ಲಿ ಕಾಣಿಸ್ತಿದೆ ಅದೇ ಬಾರ್ಡ್ರು, ಅಲ್ಲಿಂದ ಒಳಗೆ ಹೋಗಬೇಕು. ಇಮಿಗ್ರೇಷನ್ ಪ್ರೋಸೆಸ್ಸಲ್ಲಿ ಮುಗಿಸ್ಕೊಂಡು ಫಸ್ಟು ಇಲ್ಲಿ ಎಕ್ಸಿಟ್ ತೊಗೊಂಡು ಆಮೇಲೆ ಅಲ್ಲಿ ಎಂಟ್ರಿ ತೊಗೋಬೇಕು.
ಒಬ್ಬ ನೋಡಿ ಇದೇನೆ ಗೇಟು. ಇಲ್ಲಿಂದ ಪಾಸ್ ಆಗ್ಬೇಕು ನಾವು. ಇಲ್ಲಿಂದ ಪಾಸ್ ಆದರೆ ಮುಗೀತು ನಮ್ಮ ಕೆಲಸ. ಒಂಥರ ಪ್ರೌಡ್ ಫೀಲ್ ಆಗ್ತಿದೆ. ಹಂಗೂ ಹಿಂಗೂ ಮಾಡಿ ವಿಯೆಟ್ನಾಮ್ ಮುಗಿಸಿ ಕಾಂಬೋಡಿಯಾ ಹೋಗ್ತಿದ್ದೀನಿ ಅಂತ. ನೋಡಿ ಇಲ್ಲಿ ನನಗೇನಾಯಿತು ಅಂದರೆ ಒಳಗಡೆ ಹೋಗಿದ್ದೆ ಎಕ್ಸಿಟ್ ಹಾಕ್ಸ್ಕೊಂಬರೋಕ್ಕೆ. ಅವ್ರು ಏನು ಹೇಳಿದ್ರು ಅಂದರೆ ನೀನು ಹೋಗ್ಬಿಟ್ಟು ಕಾಂಬೋಡಿಯಾದವ್ರ ಹತ್ರ ಹೋಗಿ ಪರ್ಮಿಷನ್ ತಗೋ, ಅವ್ರು ನಿನಗೆ ಎಂಟ್ರಿ ಕೊಡ್ತೀವಿ ಅಂದರೆ ಮಾತ್ರ ನಾವು ಎಕ್ಸಿಟ್ ಆಗ್ತೀವಿ ಅಂತ ಹೇಳಿದ್ರು. ನಾನು ಒಳಗೆ ಮತ್ತು ಕಾಂಬೋಡಿಯಾದೊಳಗೆ ಹೋಗಿ ಕಾಂಬೋಡಿಯಾದಿಂದ ಇದೊಂದು ಫಾರ್ಮ್ ಇದು ಇಮಿಗ್ರೇಷನ್ ಫಾರ್ಮು, ಇದನ್ನ ಎತ್ಕೊಂಬಂದು ಇದನ್ನ ತೋರಿಸಿದ ಮೇಲೆ ನನಗೆ ಎಕ್ಸಿಟ್ ಹಾಕಿದ್ರು. ಇಷ್ಟೊಂದೆಲ್ಲ ಕಷ್ಟ ಇರುತ್ತೆ ಇಂಡಿಯನ್ ಪಾಸ್ಪೋರ್ಟ್ ಅಂದರೆ. ಏನೋ ಹೇಳ್ತವ್ರೆ. Battery chain for your shoes. Yes. Where are you from? I came from India. India. Yes. And you go along from the Asia? Take a picture. Vietnam, Cambodia, Laos, Thailand, Malaysia, Singapore. ನಾನು ಸೈಕಲ್ ನೋಡಿ ದಂಗೆ ಹೋಗ್ಬಿಟ್ಟು ನನ್ನ ಬಾಯೆಲ್ಲ ಓಪನ್ ಮಾಡ್ತವನೆ. India. Shut up. Buy cycle. Yes. Number one. Yeah. Okay. He is a famous people in the north of Vietnam, so he wanted to take a picture with you. Okay. Yes. Okay. ನನ್ನ ಹತ್ರ ಫೋಟೋ ತೆಗ್ಸ್ಕೊತವ್ರೆ. ಈ ಥರ ಇಂಡಿಯನ್ ಪಾಸ್ಪೋರ್ಟ್ ಇದ್ರೆ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಅಂದರೆ ಇದಕ್ಕೆಲ್ಲ ಕಾರಣ ಏನು ಅಂತ ಈಗೆಲ್ಲ ಚರ್ಚೆ ಮಾಡೋಕೆ ಹೋಗಲ್ಲ ನಾನು. ಏನೋ ಆಗಿದಾಯ್ತು, ನಾನು ಹೋಗ್ಬಿಟ್ಟು ಕಾಂಬೋಡಿಯಾದಲ್ಲಿ ಎಕ್ಸಿಟ್ ಎಂಟ್ರಿ ತೊಗೋತೀನಿ. ಬಾಯ್. ಈ ವೀಸಾ ಬುಕ್ ಮಾಡಿದವ್ರಿಗೆ ಈ ಥರದ್ದೊಂದು ಕಾರ್ಡ್ ಕೊಡ್ತಾರೆ. ಇದು ನಾವು ಪರ್ಮನೆಂಟಾಗಿ ಇಟ್ಕೋಬೇಕು ಎಕ್ಸಿಟ್ ಆಗೋವರೆಗೂ. ನನಗೆ 21 ಏಪ್ರಿಲ್ 2024 ಇಲ್ಲಿರೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇಮಿಗ್ರೇಷನ್ ಸ್ವಲ್ಪ ಕಿಸಿ ಬಸಿ ಅನಿಸುತ್ತೆ. ಯಾಕಂದರೆ ಅವ್ರು ಏನೋ ಇಂಡಿಯನ್ಸ್ ಅಂದರೆ ಒಂಥರ ನೋಡ್ತಾರೆ, ಏನೂ ಮಾಡೋಂಗಿಲ್ಲ. ಎನಿವೆ ಆಫೀಸರ್ಸ್ ಹಿಂಗಿರ್ಬೋದು, ಜನ ತುಂಬ ಚೆನ್ನಾಗಿರ್ತಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಎಲ್ಲ ಕಡೆ ಸರ್ಕಾರನೇ ಬೇರೆ ಥರ ಇರುತ್ತೆ, ಅಲ್ಲಿರೋ ಜನಗಳೇ ಬೇರೆ ಥರ ಇರ್ತಾರೆ. ಸರ್ಕಾರ ಪ್ರೊಪಗಂಡಗಳನ್ನ ಫಿಲ್ ಮಾಡಿಬಿಟ್ಟು ಜನಗಳ ನಡುವೆ ಹೇಟ್ರೇಡ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿರುತ್ತೆ. ಬಟ್ ಜನ ಯಾವಾಗಲೂ ಪ್ರೀತಿ ತೋರಿಸ್ತಾರೆ. ನೋಡೋಣ ಒಳಗೆ ಹೋಗೋಣ. ಇಲ್ಲಿ ಎಕ್ಸ್ಚೇಂಜ್ ಇದೆ. Cambodia. How much for exchange? Means money. What about price? Hello. ಸೊ ನಮಗೆ ಎಷ್ಟು ಕೊಡ್ತವ್ರು ಇವರು? ಇದು 10,000, 15,000. 1 ಲಕ್ಷಕ್ಕೆ 15,000 ಕೊಡ್ತಾರಂತೆ. ನೋಡೋಣ ಎಷ್ಟಾಗುತ್ತೆ. ಏನಂದರೆ ಲೆಕ್ಕದ ಪ್ರಕಾರ ನೋಡಿದ್ರೆ 18,000ಕ್ಕೆ 300 ರೂಪಾಯಿ ಲಾಸ್ ಆಗುತ್ತೆ. ಅದಕ್ಕೆ ಒಳ್ಳೆ ರೇಟ್ ಕೊಡ್ತೀರಾ ಅಂತ ಕೇಳ್ತಿದ್ದೀನಿ. ಆವಾಗಿಂದ ಕ್ಯಾಲ್ಕುಲೇಷನ್ ಮಾಡ್ತಾನೆ ಅವ್ರಿಗೆ ಇನ್ನೂ ಎಷ್ಟು ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ. ರಿಯಲ್ 1 2 3 4 5 6 63 ಲಕ್ಷ ಇದೆ ಮೇಡಮ್. 63 ಲಕ್ಷಕ್ಕೆ ಲೆಕ್ಕ ಬರೀರಿ ಎಷ್ಟಾಗುತ್ತೆ ನೋಡಿ. ಒಳ್ಳೆ ಪ್ರೈಸ್ ಕೊಡಿ. ನಂಗೆ ಇನ್ನೂ 500 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂದರು. 63 ಲಕ್ಷ. ನಂಗೆ ಇವರು 9,70,200 ಕೊಡ್ತೀನಿ ಅಂದರು. 1 ನಿಮಿಷ ವೇಟ್. ಏನಂದ್ರು ಒಂದು ಇಲ್ಲಿ ಲೆಕ್ಕಕ್ಕೆ ಈಗ 150 ರೂಪಾಯಿ ನನಗೆ ವಜೆ ಬಿತ್ತು. ಅವ್ರು 150 ರೂಪಾಯಿ ಲಾಭ ಮಾಡ್ಕೊಂಡ್ರು. ಏನು ಮಾಡೋಂಗಿಲ್ಲ, ಅವ್ರದ್ದು ಬಿಸ್ನೆಸ್. ಇವ್ರ ಕರೆನ್ಸಿನ ತೆಗಿತವ್ರು ನೋಡಿ. ಜಣ ಕಾಂಚಣದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ಎಲ್ಲ ಮಾಯ, ನಾಳೆ ನಾವು ಮಾಯ. ನೋಡಿ ಭಾರತದ 1 ರೂಪಾಯಿಗೆ ಕಾಂಬೋಡಿಯನ್ ರಿಯಲ್ಲು 48 ರೂಪಾಯಿ, 48.80. ಹತ್ತತ್ರ 49 ಅಂದ್ಕೊಳ್ಳಿ. ನಾವು 1 ರೂಪಾಯಿ ಕೊಟ್ಟರು ನಮಗೆ 49 ಕೊಡ್ತಾರೆ. ಒಳ್ಳೆ ಮನುಷ್ಯರ ಥರ ಕಾಣಿಸ್ತಾರೆ ಗುರು. ಬೇರೆ ಬಾರ್ಡರ್ಗಳಲ್ಲಿ ಇಂಡಿಯಾದಲ್ಲೇ ನರಭಕ್ಷಕರುಗಳ ಥರ ಕಾಯ್ತಿರ್ತಾರೆ. 1 to ಡಬಲ್ ಕಿತ್ಕೋತಾರೆ ಗುರು ಇಂಡಿಯಾದಲ್ಲಿ. ನಾನು ಹೋಗಿದ್ದೆ ಅಲ್ಲಿ ಏನು ಟ್ರಾನ್ಸಾಕ್ಷನ್ ಫೀಸ್ ಅದು ಇದು ಅಂತಾನೆ $US ಸಿಕ್ಕಾಬಿಟ್ಟೆ ಕಿತ್ಕೊಂಡ್ರು. ಓಕೆ ಇಷ್ಟೊಂದು ಕೊಟ್ಟರು 9 ಲಕ್ಷದ. ಪ್ಲೀಸ್ ನಂಗೆ ಇವ್ರು ಕೊಟ್ಟಿದ್ದ ದುಡ್ಡು ಎಣ್ಸಕ್ಕೆ ಸಿಕ್ಕಾಬಿಟ್ಟೆ ಕಷ್ಟ ಆಗ್ತಿತ್ತು. ಯಾಕಂದರೆ ಎಲ್ಲ ನೋಟಿನ ಹೊಸ ಮುಖ ಯಾವ್ದು 5,000 ಯಾವ್ದು 10,000 ಅಂತಲೇ ಗೊತ್ತಾಗ್ತಿಲ್ಲ. 50,000 ಮಟ್ಟ ಕೊಟ್ಟಾರೆ ನಂಗೆ ನೋಟು. ಅದಕ್ಕೆ ನನ್ನ ಕಷ್ಟ ನೋಡೋಕ್ಕಾಗದೆ ಪಾಪ ಮೇಡಮ್ಮೇ ಲೆಕ್ಕ ಹಾಕಿ ಕೊಡ್ತವ್ರೆ. ಯಾವುದಕ್ಕೂ ಇಲ್ಲಿ ಕಳ್ಳರು ಇದ್ದಾರ ಅಂತ ಕೇಳ್ತಾ ಇದ್ದೀನಿ. ಅವ್ರು ಏನು ಹೇಳ್ತಾರೆ ನೋಡಿ.
ಬಿ ಕೇರ್ಫುಲ್ ಆಫ್ ಮನಿ ಅಂತ ಹೇಳ್ತಾರೆ ಗುರು. ಓಕೆ ಕಮಾನ್. ಇವ್ರ ಹತ್ರನೇ ಸಿಮ್ ಕಾರ್ಡು ಇದೆ ಗುರು. 15 GB. ಎಷ್ಟು ದಿವಸಕ್ಕೆ ಏನೋ ಗೊತ್ತಾಗ್ತಾ ಇಲ್ವಲ್ಲ ಇದರಲ್ಲಿ. ಹೌ ಮಚ್? 6,000 real. 6,000 ರಿಯಲ್. 6,000 ರಿಯಲ್ ಕೇಳ್ತವ್ರೆ. ಕ್ಯಾನ್ ಬಿ ಯೂಸ್ ಫಾರ್ 1 ವೀಕ್. ಒಂದು ವಾರಕ್ಕೆ 15 GB ಅಂತೆ. 122 ರೂಪಾಯಿ ಆಗುತ್ತೆ ಇಂಡಿಯನ್ ಪ್ರೈಸ್ಗೆ. ಎಷ್ಟಾಗುತ್ತೆ? ಹೌದು 123 ರೂಪಾಯಿ ಆಗುತ್ತೆ. ನನಗೆ ಸಿಮ್ ಕಾರ್ಡಿಗೆ 120 ರೂಪಾಯಿ, ರೀಚಾರ್ಜಿಗೆ 120 ರೂಪಾಯಿ ಆಯಿತು. ಒಂದು ವಾರಕ್ಕೆ 15 GB ಅಂತೆ. ಗುರು ರೀಚಾರ್ಜ್ ಮಾಡ್ತಿದ್ದೀನಿ. ಇಲ್ಲಿ ಇನ್ನೂ ಕಾರ್ಡಲ್ಲೇ ಇದ್ದಾರೆ ಇವರು, ಆನ್ಲೈನ್ ರೀಚಾರ್ಜಿಗೆ ಬಂದಿಲ್ಲ. ಗುರು ನಾವು ಹೊಟ್ಟೆ ತುಂಬಿಸ್ಕೋಬೋದಂತ ಬನ್ಮಿ ಇದೆ, ತಿನ್ನೋಣ. ಒನ್ ಸ್ವಲ್ಪ ಅದೇ ಥರ ಸ್ವಲ್ಪ ಬೇರೆ ಥರ ಫೀಲ್ ಆಗ್ತಿದೆ ಈ ಊರು ಅಲ್ಲ ಈ ದೇಶ. ವಿಯೆಟ್ನಾಮ್ ಥರನೇ ಸ್ವಲ್ಪ ಇದೆ, ಸ್ವಲ್ಪ ಇಲ್ಲ. ನೋಡೋಣ ಹೆಂಗಿದೆ ಏನು ಅಂತ. ನನಗೂ ಫುಲ್ ಕ್ಯೂರಿಯಾಸಿಟಿ ಇದೆ. ಗುರು 15 ದಿವಸ ಆದಮೇಲೆ ಸೈಕಲ್ ಹೊಡ್ದು ಕಾಲು ಶೇಕ್ ಮಾಡೋಕ್ಕೆ ಬರ್ತಿಲ್ಲ, ಅಷ್ಟೊಂದು ನೋವಾಗಿದ್ದಾವೆ. ಥ್ಯಾಂಕ್ ಯು. 2000 ತಿರುಗಿಸಿ ಕಡೆ. ಗುರು ಒಂದು ಬನ್ಮಿಗೆ 100 ರೂಪಾಯಿ ಇಸ್ಕೊಂಡ್ರು ಗುರು. ವಿಯೆಟ್ನಾಮಲ್ಲಿ 10 ರೂಪಾಯಿ 12 ರೂಪಾಯಿ ಇಸ್ಕೊಂಡ್ರೆ ಅಲ್ಲೊಂದು 35 ರೂಪಾಯಿ 40 ರೂಪಾಯಿ ಇಸ್ಕೊಂತ ಇದ್ರು. 100 ರೂಪಾಯಿ ಇಸ್ಕೊಂಡ್ರು. ನೀವು ಯಾವ ಬೋರ್ಡಲ್ಲಿ ನೋಡಿದ್ರು ಈ ಥರ ಚೈನೀಸ್ ಇರುತ್ತೆ. ನಾನು ಒಂದು ವಿಷಯ ಅರ್ಥ ಆಗ್ತಾಯಿಲ್ಲ, ಏನಕ್ಕೆ ಇಷ್ಟೊಂದು ಚೈನೀಸ್ ಯೂಸ್ ಮಾಡ್ತಿದ್ದಾರೆ ಅಂತ. ಅಲ್ಲಿ ಮೇಲೆ ಇದೆಯಲ್ಲ ಅದು ಖಮೇರ್ ಇವ್ರ ಭಾಷೆ. ಇನ್ನು ಕೆಳಗಡೆ ಇದರ ಫುಲ್ ಚೈನೀಸು. ಎಲ್ಲ ಕಡೆ ಚೈನೀಸ್ ಯೂಸ್ ಮಾಡೋರೆ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ. ಅವ್ರಿಗೆ ಕೇಳ್ತೀನಿ ಏನು ಚೈನೀಸ್ ಯೂಸ್ ಮಾಡ್ತೀರಾ ಅಂತ. ಎಲ್ಲ ಚೈನೀಸ್ ಏನಕ್ಕೆ ಬಳಸ್ತಾ ಇದ್ರು ಅಂತ ಕೇಳ್ತೀನಿ. ಇವರೆಲ್ಲ ಚೈನಾದಿಂದ ಬಂದಿದ್ದಾರೆ. ನಮಸ್ಕಾರ ಬಸೋ. ಇಂಡಿಯಾ. ಯಸ್. ವೈ ಯು ಗೈಸ್ ಆರ್ ಯೂಸಿಂಗ್ ಚೈನೀಸ್ ಲ್ಯಾಂಗ್ವೇಜ್? ಏನು ಗುರು ಹೇಳು. ನೋಡಿ ಇವರೆಲ್ಲ ಚೈನಾ ದೇಶದ ಪ್ರಜೆಗಳಂತೆ. ಚೈನಾ ದೇಶದ ಪ್ರಜೆಗಳು ಇಲ್ಲಿ ಬಂದು ಬಿಸ್ನೆಸ್ ಮಾಡಿಬಿಟ್ಟು ಇಲ್ಲಿರೋ ಲೋಕಲ್ ಹೆಡ್ಸ್ ಮೇಲೆ ಚೈನೀಸ್ ಲ್ಯಾಂಗ್ವೇಜ್ನ ಇಂಪೋಸ್ ಮಾಡ್ತಿದ್ದಾರೆ. ನಮ್ಗೆ ಹೇಗೆ ಹಿಂದಿ ಭಾಷಿಕರು ನಮ್ಮ ನಾಡಿಗೆ ಬಂದುಬಿಟ್ಟು ಹಿಂದಿ ಬಳಸ್ತೀವಿ, ಇಂಗ್ಲೀಷ್ ಬಳಸ್ತೀವಿ ಅಂತ ಹೇಳ್ತಾರೆ. ಅದೇ ಥರ ಇವ್ರಿಗೆ ಚೈನಾದವರು ಇಲ್ಲಿ ಬಂದುಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಇದು ಯಾರಿಗೂ ಲೋಕಲ್ ಲ್ಯಾಂಗ್ವೇಜ್ ಬರೋಲ್ಲ. ಪಾಪ ಅಣ್ಣ ಲೋಕಲ್ಲು ಗುರು ಇನ್ನೊಂದು 20 ವರ್ಷ ನಿಮ್ಮನ್ನು ಸರ್ವನಾಶ ಮಾಡಿಬಿಡ್ತಾರೆ. ನೋಡ್ತಾ ಇರ್ಬೋದು. ಇದು ನೋಡ್ರೆ ನಂಗೆ ಒಂಥರ UP ಬಿಹಾರ್ ನೋಡ್ದಂಗೆ ಆಗ್ತಿದೆ. ಎಷ್ಟು ಬಸ್ಗಳು ಅಂದರೆ ಬಸ್ಸಲ್ಲಿ ಜನ ತುಂಬಕ್ಕೆ ಸಾಲ್ದೇನೆ ನಮ್ಮ ಕಡೆ ಹೆಂಗೆ ಲಗೇಜ್ ಗಾಡೀಲಿ ತಗೊಂಡು ಹೋಗ್ತಾರಲ್ಲ ಆ ಥರನೂ ತಗೊಂಡೋಗಿ ನೋಡಿ. ಬಸ್ಸಲ್ಲಿ ಫುಲ್ ಆಗೋರು ನೋಡಿ. ಎಷ್ಟೊಂದು ಜನ ಗುರು, ಹೆವಿ. ನನಗನ್ಸುತ್ತೆ ಇಲ್ಲಿ ಯಾವುದೋ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಂತ. ನಾನು ಲೋಕಲ್ ತರಕಾರಿ ಮಾರ್ಕೆಟ್ ಸಿಕ್ತು ದಾರಿಲಿ. ಸ್ವಲ್ಪ ತರಕಾರಿ ತಗೊಳ್ಳೋಣ ಅಂತ ಅನ್ನಿಸ್ತಿದೆ. ಸ್ವಲ್ಪ ತರಕಾರಿ ತೊಗೊಳ್ಳೇಬೇಕು, ಯಾಕಂದರೆ ಸ್ವಲ್ಪ ಅಡುಗೆ ಮಾಡ್ಬೇಕು. ಅದಕ್ಕೆ ಸ್ವಲ್ಪ ತರಕಾರಿ ತಗೊಂಡು ಸ್ವಲ್ಪ ಅಡುಗೆ ಮಾಡಿ ಸ್ವಲ್ಪ ತಿಂದು ಮಲ್ಕೊಳ್ಳೋಣ ಅಂತ. ಅಕ್ಕ ಅದು ಈರುಳ್ಳಿ ಒಂದೇ ಓಕೆ ಡೀಲ್. ಅದ್ರ ಪಕ್ಕ ಒಂದು ಶುಂಠಿ 9 ಕಿಲೋ ಸಿಂಗಲ್ ಒಂದೇ. ನಾನು 1 ಪೀಸ್. ಅದು ಶುಂಠಿ 1 ಪೀಸ್ ಶುಂಠಿ ಅದು ನಡುವೆ 1 ಪೀಸ್ ಅಕ್ಕ ಜಾಸ್ತಿ. ಈರುಳ್ಳಿ ಇದೊಂದು ಹಾಕಿ, ಇದೊಂದು ಹಾಕಿ ತಳಿ. 1 ನಿಂಬೆಹಣ್ಣು ಹಾಕಿ ಏನಾದ್ರು ಒಂದು ಮಾಡೋಣ ಅಂತ. ಇದ್ಯಾವುದು ನಾರ್ಮಲ್ ಆಗಿದೆ ಅಕ್ಕೋ, ಇದು ತಗೊಳ್ಳಿ. ಮತ್ತೇನು ಅಂದರೆ ಟೊಮೊಟೊ ಹಣ್ಣಿದೆ, ಮಾಡ್ಬೋದು ದಾಲ್ ಥರ. ಇದೊಂದು ತಗೊಳ್ಳಿ. ಮತ್ತೇನು ತಗೊಳ್ಳಿ ಇಲ್ಲಿ ಕೇಳೋಣ ಇವಾಗ. ದುಡ್ಡು ಮನಿ ಎಷ್ಟಾಯಿತು ಗುರು? ಬರೀ 5,000 ಕೂಡ ಕೇಳ್ತಾರೆ. ಓಕೆ 5,000ಕ್ಕೆ ಎಷ್ಟಾಯಿತು ಗುರು? 5,000ಕ್ಕೆ 100 ರೂಪಾಯಿ ಆಯಿತು ಗುರು. ಏನು ನನ್ನ ಬದುಕೋದು ಕಷ್ಟ ಆಗ್ತಿದೆ ಇಲ್ಲಿ ಹಿಂಗಾದ್ರೆ. ಅಕ್ಕೋ ತಗೊಳ್ಳಿ. ಈ ದೇಶದ ಮಕ್ಕಳು ಎಷ್ಟೋ ಮುಂದುವರೆದ್ಬಿಟ್ಟವೆ ಅಂದರೆ ನೋಡಿ. ಪಾಪ ರಮ್ಮ ಕಷ್ಟಪಟ್ಟು ತರಕಾರಿ ಮಾಡ್ತಿದ್ದೆ ಮಗ. ಐಫೋನ್ ತಗೊಂಡು ನಿಂದಿಲ್ವನ ಇದೆಯಾ? ನೋ. ಓಕೆ ನೀವು ನೋಡ್ತಾ ಇರ್ಬೋದು, ಇಲ್ಲ ಒಂದು ಮದುವೆ ನಡೀತಾ ಇದೆ. ಎಲ್ಲರೂ ಮದುವೆಗೆ ಬಂದಿದ್ದಾರೆ. ಹುಡುಗ ಹುಡುಗಿ ಎಲ್ಲರೂ ನೋಡಿ, ಅವರೇ ಹುಡುಗ ಹುಡುಗಿ. ಬಟ್ ಇಲ್ಲಾರು ನಿಂತಾರೋ ಗೊತ್ತಿಲ್ಲ. ಇಲ್ಲಿ ನೋಡಿ ಇವರು ಡ್ಯಾನ್ಸ್ ಮಾಡ್ತಾರೆ. ಬನ್ನಿ ಡ್ಯಾನ್ಸ್ ನೋಡೋಣ. ಮದುವೆ ಫಂಕ್ಷನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇವರೇ ಹುಡುಗ ಹುಡುಗಿ. ಅದರ ಹುಡುಗ ಹುಡುಗಿ ಇಬ್ಬರು. ಹ್ಯಾಪಿ ಮ್ಯಾರೇಜ್.
ಇವ್ರಿಗೆ ಉಳ್ಕೊಳ್ಳೋಕೆ ಜಾಗ ಕೇಳ್ತಾ ಇದ್ದೀನಿ, ಅಡುಗೆಯಲ್ಲಿ ಮಾಡೋದು ಅಂತ ಕೇಳ್ತಿದ್ದೀನಿ. ಹಾಂ ಓಕೆ ಥ್ಯಾಂಕ್ ಯು. ಪಕ್ಕದ ದೇಶದಲ್ಲಿ ಆಡೋ ಥರ ಈ ದೇಶದಲ್ಲೂ ಸ್ನೂಕರ್ ಆಡ್ತಾರೆ. ಇವ್ರಿಗೆಲ್ಲ ಇದನ್ನು ನಂಗನ್ಸುತ್ತೆ ಫ್ರೆಂಚ್ ಅವ್ರು ಕಲಿಸಿದ್ದು ಅಂತ. ಯಾಕಂದರೆ ಫ್ರೆಂಚ್ ಅವ್ರು ಇವ್ರು ಆಳ್ವಿಕೆ ಮಾಡ್ತಿದ್ರಲ್ಲ, ಅವರಿಂದ ಕಲ್ತಿರ್ಬೇಕು ಇವರೆಲ್ಲ ಇದನ್ನು, ಈ ಆಟನ. ಹೊಡಿಗುರು ಒಳಗೆ ಬಿಡಂಗೆ. ಅಯ್ಯೋ ಹೊಡೆದ. ಅಪ್ಪ ತುಂಬ ದಿವಸ ಆದ್ಮೇಲೆ ಸೈಕ್ಲಿಂಗ್ ಮಾಡಿದ್ರು, ಅದಕ್ಕೆ ಸಿಕ್ಕಾಬಿಟ್ಟೆ ಬಾಡಿ ಪೇನ್ ಆಗ್ತಿದೆ. ಬೇಗ ಅಡುಗೆ ಮಾಡ್ಕೊಂಡು ತಿಂದು ಮಲ್ಕೊಂಡ್ಬಿಡ್ತೀನಿ. ಬನ್ನಿ ಬೆಂಕಿ ಹಚ್ಚುವ. ಒಳ್ಳೆ ಚೆನ್ನಾಗಿ ಕುಕ್ಕೇನ ಆಯಿತು, ಚೆನ್ನಾಗಿ ಸ್ಮೆಲ್ ಬರ್ತಿದೆ ನೋಡಿ. ಇಲ್ಲಿ ಅಕ್ಕಿ ಮತ್ತು ಹೆಸರು ಕಾಳು ಹಾಕಿ ಬೇಯಿಸ್ಕೊಂಡಿದ್ದೀನಿ, ಸಖತ್ತಾಗಿದೆ, ಅನ್ನದ ಥರ ಇದೆ. ಜೊತೆಗೆ ಇದೊಂದು ಪಲ್ಯ ಮಾಡ್ಕೊಂಡಿದ್ದೀನಿ, ಇದು ಮಾತ್ರ ಸಖತ್ತಾಗಿದೆ. ಇದಕ್ಕೆ ಮಸಾಲೆ ಎಲ್ಲ ಹಾಕಿದ್ದೀನಿ, ಈರುಳ್ಳಿ, ಸೊಪ್ಪು ಮತ್ತು ಇದೇನಂತೀವಿ ಬೀನ್ಸು ಎಲ್ಲ ಹಾಕಿದ್ದೀನಿ, ಮೆಣಸಿನ್ಕಾಯಿ ಹಾಕಿದ್ದೀನಿ, ಸಖತ್ತಾಗಿದೆ. ಇನ್ಮೇಲಿಂದ ವೆಜಿಟೇರಿಯನ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಯಾಕೋ ನನಗೆ ಇಲ್ಲಿ ನಾನ್ ವೆಜ್ ಸರಿ ಹೋಗ್ತಿಲ್ಲ. ಅವಾಗವಾಗ ಮೊಟ್ಟೆನೂ ತಿಂತೀನಿ, ನೋಡೋಣ ಹೆಂಗಾಗುತ್ತೋ ಹಂಗೆ, ಮೈಂಡ್ ಹೆಂಗೆ ಕೊಡುತ್ತೋ ಹಂಗೆ. ಇವತ್ತಿಗೆ ಹಿಂಗೆ ಅನ್ನಿಸ್ತಾ ಇದೆ. ಒಳ್ಳೆ ಚೆನ್ನಾಗಿದೆ ಊಟ ಮಾತ್ರ. ಇವತ್ತು ಊಟ ಮಾಡ್ಬಿಟ್ಟು ಮಲ್ಕೊಂಡ್ರೆ ಆಯಿತು. ಮಿಕ್ಕಿದ್ದು ಅನ್ನ ಮತ್ತು ಬೆಳಗ್ಗೆನೂ ಮಾಡ್ಕೋಬೇಕು. ನಾನು ಜಾಸ್ತಿ ಇಡಬೇಕಿತ್ತು, ನಂಗೆ ಗೊತ್ತಾಗಲಿಲ್ಲ, ಕಡಿಮೆ ಇಟ್ಬಿಟ್ಟೆ. ಇವಾಗ ಒಂದು ಐಡಿಯಾ ಬಂತು, ನೆಕ್ಸ್ಟ್ ಟೈಮಿಂದ ಎಷ್ಟು ಇಡಬೇಕು ಅಂತ. ಹಾಕೋತೋಳಿದ ಟೆಂಟ್ ಎಲ್ಲ ಹಾಕಾಯ್ತು. ಈ ನಾಯಿಗಳಂತೂ ಸಿಕ್ಕಾಬಿಟ್ಟೆ ಸಮಸ್ಯೆ ಮಾಡ್ತಿದ್ದಾವೆ. ಮಲ್ಕೊಳ್ತೀನಿ. ಮಿಕ್ಕಿದೆಲ್ಲ ಬೆಳಗ್ಗೆ ನಾಳೆ ವಿಡಿಯೋದಲ್ಲಿ ಮಾತಾಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಮತ್ತು